ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿರಿ, ನಾನು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಸಾಯಂಕಾಲ ಆಗ್ಯದ ನೋಡಿರಿ. ಸಾಯಂಕಾಲ ನಮ್ಮ ಮನೆಯವರು ಹೊರಗಡೆ ಹೋಗಿದ್ರು. ಬರುವಾಗ ಮಾಜಾ ಜ್ಯೂಸ್ ತೊಗೊಂಬಂದಾರಿ. ಆಮೇಲೆ ಹಂಗೆ ಎಗ್ ಪಾಪ್ಸ್ ತೊಗೊಂಬಂದಾರ. ಈಗ ನಮ್ಮ ಮಗಳು ಹಾಕೋತ ಕೂತಾಳ ನೋಡಿರಿ, ನಗಲಾಕತ್ತಾಳ. ವಿಡಿಯೋ ಮಾಡ್ತೀನಿ ನಾನು. ಹಂಗಾರೆ ನಮ್ಮ ಅಪ್ಪಗ ನಮ್ಮ ಯಜಮಾನ್ರು ಫೋನ್ ಮಾಡಿದ್ರು. ಫೋನ್ಯಾಗ ಮಾತಾಡಕತ್ತಾರೆ. ಹಂಗೆ ನಮ್ಮ ತಮ್ಮರ ಸುದ್ದಿ ಆಯಿತು. ಹಂಗೆ ಹೊಲದಾಗ ಕ್ಯಾನಲ್ ಹರಿದ್ರೆ ಅದ್ರದ್ದು ರೊಕ್ಕ ಬಂದಿಲ್ಲ, ಅದೇ ಸುದ್ದಿ ಹೇಳಾಕತ್ತಾರೆ ನಮ್ಮ ಅಪ್ಪರು. ಕ್ಯಾನಲ್ ಹಾಕಿನ ಮೊದಲ ಒಂದು ಹೊಲದಾಗ ಕಂಬ ಬಿದ್ದಿದ್ರೆ, ಟವರ್ ಕಂಬ ಏನೋ ಅಂತಾರೆ ನೋಡಿರಿ. ಅದು ಕಂಬ ಬಿದ್ದಿಂತ್ರ ಅದು 6 ತಿಂಗಳನ್ಯಾಗ ಕಂಬ ಹೆಂಗೆ ಬಿತ್ತೋ ರೊಕ್ಕ ಹೆಂಗೆ ಬಂದೋ ಗೊತ್ತಾಗಲಿಲ್ಲ ರೀ. ಜಲ್ದಿನೇ ಆಯ್ತು ಅದು ಕೆಲಸ. ಇದು ಕ್ಯಾನಲ್ ಹಾಯ್ದು 2 ವರ್ಷ ಆಯ್ತು ನೋಡಿರಿ, ಇನ್ನೂ ರೊಕ್ಕನೇ ಬಂದಿಲ್ಲ ಗೋರ್ಮೆಂಟ್ದು. ಯಾಕನ ಕ್ಯಾನಲ್ದು ರೊಕ್ಕ ಜಲ್ದಿನೇ ಬರೋಂಗಿಲ್ಲ ರೀ. ಅದು ಒಂದು 20-30 ಲಕ್ಷ ಬರ್ಬೋದು ರೀ. ಆ ಸಣ್ಣ ಕ್ಯಾನಲ್ ಹಾದಿದ್ರೆ ಹೊಲದಾಗ ಅದು ಎಷ್ಟು ಬರುತ್ತೆ ಅಂದ್ರೆ ಗೊತ್ತಿಲ್ಲ ರೊಕ್ಕ. ಅದು ಇನ್ನೂ ಬಂದೇ ಇಲ್ಲ ರೀ. ಎಲ್ಲರೂ ಹೊಲದಾಗ ಹಾಯ್ದದ, ಯಾರಿಗೆ ಇನ್ನೂ ₹1 ಬಂದಿಲ್ಲ ರೀ. ಅದು ಯಾವಾಗ ಬರ್ತದ ಏನಾರೇ ಅದನ್ನೇ ದಾರಿ ಕಾಯ್ಕೊಂತ ಕುಂತಾರೆ ರೀ. ರೊಕ್ಕ ಬರ್ತಾವನ ಅದು ಇದು ಮನ್ಯಾಗ ಅಡಚಣೆ ಅದು ಇದು ಸಾಲ ಅದು ಏನಾರ ಇರ್ತಾವೆ ನೋಡಿರಿ. ಹಾಗಾಗಿ ಬರೋದು ದಾರಿ ಕಾಯ್ಕೊತ ಕುಂದಿರ್ತಾರೆ ರೀ. ಬಂದೇ ಇಲ್ಲ. ಹಂಗಾರೆ ನಮ್ಮ ಮಾಮಾರ ಪಡ್ಯಾಕ್ನೂರಾಗ ಅವರು ದೊಡ್ಡ ಕ್ಯಾನಲ್ ರೀ. ದೊಡ್ಡದಂದ್ರೆ ಎಲ್ಲ ಸಣ್ಣ ಸಣ್ಣ ಕ್ಯಾನಲ್ಗೆಲ್ಲ ನೀರು ಹಾಯ್ತಾವೆ ನೋಡಿರಿ, ಅಂಥ ದೊಡ್ಡ ಕ್ಯಾನಲ್ ರೀ ಅದು. 12 ವರ್ಷ ಆಯ್ತು ರೀ ನಮ್ಮ ಮಾಮಾರ ಹೊಲದಾಗ. ಅವ್ರದ್ದು ಅರ್ಧ ಹೊಲನೇ ಹೋಗಿಬಿಟ್ಟದ್ರಿ. ಅದೇ ರೊಕ್ಕ ಏನೂ ಬಂದಿಲ್ಲ ನೋಡಿರಿ. ಅವ್ರಿಗೆ ಬಂತು ರೀ ಒಂದು ಸ್ವಲ್ಪನೇ, ಒಂದು 50 ಲಕ್ಷ ಏನೋ ಬಂತು ರೀ. ಅಷ್ಟು ಬಂದಿದ್ದು ತಿರ್ಗಾ ಹೊಳ್ಳಿ ಇನ್ನೂ ಬಂದೇ ಇಲ್ಲ ರೀ. ಅದು ರೊಕ್ಕ ಎಲ್ಲ ಜಮಾ ಆಗ್ಯದತ್ರಿ, ಆದರೆ ಇವ್ರಿಗೆ ಬಂದಿಲ್ಲ. ಯಾವಾಗ ಬರ್ತದ ನೋಡಿರಿ. ನಾನು ನೋಡಿರಿ ಎಗ್ ಪಪ್ಸ್ ತಿನ್ನಾಕತ್ತೀನಿ. ನಮ್ಮ ಮನೆಯವರು ಇನ್ನೂ ಮಾತಾಡಕತ್ತಾರೆ ಅದೇ ಸುದ್ದಿನೇ. ನಮ್ಮ ಮಕ್ಕಳು ತಿನ್ನಾಕತ್ತಾರೆ ನೋಡಿರಿ. ಸಣ್ಣದಾಗಿ ಇದೊಂದು ವಿಡಿಯೋ ಮಾಡ್ಬೇಕಂತೇಳಿ ಮಾಡಿದೆ ನೋಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಇವಾಗ ಮಳೆ ಬೇರೆ ಹಂಗೆ ಬರ್ತಾನೆ ಇದೆ ನೋಡಿರಿ. ಮಳೆ ಸ್ಟಾರ್ಟ್ ಆಗಿಬಿಟ್ಟದ್ರಿ ಎಲ್ಲ ಕಡೆ. ಏನು ಮಾಡೋದು. ಈ ವಿಡಿಯೋ ಇಲ್ಲಿಗೆ ಹ್ಯಾಂಡ್ ಮಾಡ್ತೀನಿ ನೋಡಿರಿ.